ನಾವೆಲ್ಲೋ ದೂರದ ದೆಹಲಿಯಲ್ಲೋ ಉತ್ತರ ಪ್ರದೇಶದ ಭಾಗದಲ್ಲೋ ಅಥವಾ ಈ ನೋಯ್ಡಾ ಭಾಗದಲ್ಲಿ ಈ ತರದ ಮರ್ಡರ್ಗಳು ಕೆಲವೊಂದು ಆಗಿತ್ತು. ದೇಹ ಕೊಂದು ಹಾಕೋದು, ಕೊಂದು ಆ ಪೀಸ್ ಮಾಡೋದು, ಅದೇ ಮಾದರಿಯ ಮರ್ಡರ್ ಈಗ ಬೆಂಗಳೂರಿನಲ್ಲಾಗಿದೆ. 2-3 ಆಂಗಲ್ನಲ್ಲಿ ಸದ್ಯ ಪೊಲೀಸರು ಪರಿಶೀಲನೆ ತೊಡಗಿದ್ದಾರೆ. ಒಂದು, ಮಹಾಲಕ್ಷ್ಮಿಯನ್ನ ಕೊಂದಿದ್ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಶಂಕಿತರು ಯಾರ್ಯಾರು. ಒಂದು, ಆಕೆ ಪತಿಯಿಂದ ದೂರವಾಗಿದ್ದು, ಹೀಗಾಗಿ ಸಹಜವಾಗಿ ಆರಂಭಿಕ ಹಂತದಲ್ಲಿ ಪತಿಯ ಬಗ್ಗೆ ಅನುಮಾನ ಬರುತ್ತೆ. ಹೀಗಾಗಿ ಪತಿಯ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ಎರಡನೇದಾಗಿ, ಒಬ್ಬ ಹುಡುಗ ಆಗಾಗ ಬಂದು ಆಕೆಯನ್ನ ಪಿಕಪ್ ಮಾಡೋದು, ಡ್ರಾಪ್ ಪಾಪ ಆಕೆ ಎಲ್ಲೋ ಕೆಲಸ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಸೊ ಅವ್ರನ್ನ ಕರ್ಕೊಂಡು ಹೋಗೋದು, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಇಂತಹ ಪ್ರಕ್ರಿಯೆಯಲ್ಲೆಲ್ಲ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಆ ವ್ಯಕ್ತಿ ಇರ್ಬೋದಾ ಅನ್ನುವಂಥದ್ದು ಕೂಡ ಒಂದು ಗುಮಾನಿ ಇದೆ. ಆತ ಯಾರು, ಏನು, ಎತ್ತ ಅನ್ನುವಂಥನ್ನ ಪತ್ತೆ ಹಚ್ಚುವಂಥ ಕಾರ್ಯ ಆಗ್ತಾ ಇದೆ. ಅದರ ನಡುವೆನೇ ಇನ್ನಿತರ ಡೀಟೇಲ್ಸ್ ಅವರಿಗೇನು ಅಕ್ಕಪಕ್ಕದವರಿಂದ, ಕುಟುಂಬದವರಿಂದ ಪತ್ತೆ ಆಗ್ತಾ ಇದೆ. ಮಹಾಲಕ್ಷ್ಮಿ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಹಾಲಕ್ಷ್ಮಿ ಒಂದು ಮಾಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಬಹುಶಃ ಆ ಹುಡುಗ ಯಾರು ಪಿಕಪ್ ಡ್ರಾಪ್ ಮಾಡ್ತಾ ಇದ್ದು, ಬಹುಶಃ ಆತ ಕೂಡ ಸಹೋದ್ಯೋಗಿ ಇರ್ಬೋದು, ಮಾಲ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ಹುಡುಗನೇ ಇರ್ಬೋದು ಅಂತ ಕಾಣಿಸುತ್ತೆ. ಹೀಗಾಗಿ ಕೆಲಸಕ್ಕೆ ಆನ್ ಟೈಮ್ ಕರ್ಕೊಂಡು ಹೋಗೋದು, ಮತ್ತೆ ಬಂದು ಡ್ರಾಪ್ ಮಾಡೋದು, ಇಂಥದ್ದನ್ನ ಆತ ಬಹುಶಃ ಮಾಡ್ತಾ ಇದ್ದ ಅಂತ ಕಾಣಿಸುತ್ತೆ. ಬಟ್ ಅಲ್ಲೇ ನಾನು ಮೊದಲೇ ಹೇಳಿದಾಗೆ ವೈಯಾಲಿ ಕಾವಲ್ ಅಥವಾ ಈ ಮಲ್ಲೇಶ್ವರಂ ಭಾಗ ಅಂತ ಅಂದರೆ ಅಲ್ಲಿ ಸುತ್ತಮುತ್ತ ಇರುವಂಥ ಕೆಲ ಮಾಲ್ಗಳು ಕೂಡ ಇದೆ. ಸೊ ಅಲ್ಲಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಈ ಜಾಗದಲ್ಲಿ ಆಕೆ ಉಳ್ಕೊಂಡಿದ್ಲು ಅಂತ ಕಾಣಿಸುತ್ತೆ. ಏನು ಕೆಲಸ ಮಾಡ್ತಿದ್ಲು, ಯಾವ ಮಾಲಲ್ಲಿ, ಏನು ಎತ್ತ, ಅದೆಲ್ಲ ಗೊತ್ತಾಗಬೇಕಾದ್ರೆ ಮಂತ್ರಿ ಮಾಲ್ನಲ್ಲಿ ಅನ್ನುವಂಥದ್ದು ಗೊತ್ತಾಗ್ತದೆ ಎಕ್ಸಾಕ್ಟ್ಲಿ. ಸೊ ಮಂತ್ರಿ ಮಾಲ್ ಅಂತ ಅಂದರೆ ಅಲ್ಲಿ ಹಿಂಭಾಗಕ್ಕೆ ಹೋಗಿ ನಿಮ್ಗೆ ಆ ಕಡೆ ಪೈಪ್ಲೈನ್ ರಸ್ತೆಗೆ ಹೋಗೋಕ್ಕೂ ಏನು ಭಾಳ ದೂರ ಆಗಲ್ಲ. ಹೀಗಾಗಿ ಮಾಲ್ಗೆ ಹತ್ರ ಅಥವಾ ತಾನು ಕೆಲಸ ಮಾಡುವಂಥ ಸ್ಥಳಕ್ಕೆ ಹತ್ರ ಅನ್ನುವಂಥ ಕಾರಣಕ್ಕಾಗಿ ಬಹುಶಃ ಅವಳ ಆ ಏರಿಯಾದಲ್ಲಿ ಇದ್ಲು ಅಂತ ಕಾಣಿಸುತ್ತೆ. ಆಮೇಲೆ ಏನು ಭಾಳ ಹಿಂದೆಯಿಂದ ಆ ಏರಿಯಾದಲ್ಲಿ ಇದ್ದಂಥ ಹುಡುಗಿ ಏನಲ್ಲ, ಮಹಿಳೆ ಏನಲ್ಲ, ಸುಮಾರು ಒಂದು 6-7 ತಿಂಗಳುಗಳಿಂದ ಇದ್ದಂಥ ಮಹಿಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆ ಏರಿಯಾದಲ್ಲಿ. ಬಹುಶಃ ಮಂತ್ರಿ ಮಾಲ್ನಲ್ಲಿ ಆಕೆ ಅಲ್ಲಿ ಯಾವುದೋ ಇರುವಂಥ ಒಂದು ಶಾಪಲ್ಲೋ ಮತ್ತೊಂದು ಕೆಲಸಕ್ಕೆ ಸೇರಿದಂಥ ನಂತರದಲ್ಲಿ ಆಕೆ ಇಲ್ಲಿಗೆ ಶಿಫ್ಟ್ ಆಗಿರ್ಬೋದು ಅಂತ ಚಾನ್ಸಸ್ ಇದೆ. ಸ್ಥಳೀಯರೊಬ್ಬರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಬರೋವಳು ನಾಯಿ ಅಟ್ಯಾಕ್ ಮಾಡಕ್ ಬರೋದು, ಸ್ವಲ್ಪ ನಾಯಿ ನೋಡ್ಕೊಂತ ಹೇಳವಳು, ನಾಯಿ ನೋಡ್ಕೊತಾ ಇದ್ವಿ. ಆಮೇಲೆ ಅದಾದ್ಮೇಲೆ ಅವಳೇ ಫ್ರೆಂಡ್ ಆಗ್ಬಿಟ್ಲು, ಅವಳೇ ಬರೋವಳು ಹೋಗೋಳು. ಒಬ್ಬಂಟಿಗೆ ಇದ್ದಿದ್ದು, ಸ್ವಲ್ಪ ದಿವಸ ಅವ್ರ ಅಣ್ಣ ಇದ್ರು ಜೊತೆಗೆ. ಅವಳಿಗೆ ಮದ್ವೆ ಇವತ್ತೇ ಗೊತ್ತಾಗಿದ್ದು ಮದ್ವೆ ಆಗಿದೆ ಅಂತ. ಮದ್ವೆ ಆಗಿರೋದು ಇವತ್ತೇ ಗೊತ್ತಾಗಿದ್ದು, 3 ಗಂಟೆ ಗೊತ್ತಾಗಿದ್ದು. ಮಂತ್ರಿ ಮಾಲ್, ಬಿಗ್ ಬಜಾರ್ ಗೊತ್ತಿಲ್ಲ. ಮಂತ್ರಿ ಮಾಲ್ ಅಂತ ಹೇಳ್ತಾರೆ. ಬಂದ ಒಂದು 5 ತಿಂಗಳಾಯ್ತು ಅಷ್ಟೇ. ಯಾರಿಲ್ಲ ಅವಳೊಬ್ಳೆ ಬರೋಳು. 10:00 ಬರೋಳು, ಬೆಳಗ್ಗೆ 9:00 ಹೋಗೋಳು. ಈಗ ಇದೆ ಅಂತ ಹೇಳ್ತಾವ್ರೆ, ಯಾರೋ ಜೊತೆಲಿ ಯಾರಿಲ್ಲ, ಒಬ್ಳೆ ಇದ್ದಿದ್ದು. ಏನೋ ಜಾಸ್ತಿ ಅಷ್ಟೇನ್ ಮಾತಾಡ್ತಾ ಇರ್ಲಿಲ್ಲ. ಮಂತ್ರಿ ಮಾಲ್ ಅನ್ಸುತ್ತೆ. ಅದೆಲ್ಲ ನಾವು ನೋಡಿಲ್ಲ ಸರ್. ಈಗ ಅವರು ವಾಸನೆ ಬರ್ತಾ ಇದೆ ಅಂದ್ಬಿಟ್ಟು ನೋಡಕ್ ಬಂದ್ರು ಅವ್ರ ಅಮ್ಮನೂ ತಂಗಿ. ಅವಾಗ ಬಾಗ್ಲು ತೆಗ್ದಾಗ ಫ್ರಿಜ್ ತೆಗೆದ್ಬಿಟ್ಟು ಕಿರ್ಚಿದ್ರು. ಏನಂತ ನೋಡಿದ್ರೆ ಪೀಸ್ ಆಗ್ಬಿಟ್ಟಿದೆ ಬಾಡಿ ಅಂತ ಹೇಳಿದ್ರು. ಫ್ರಿಜ್ ಒಳಗಡೆ ಏನು ಹೇಳಿಲ್ಲ, ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ ಅವಳು. ಎದುರುಗಡೆ ಮನೆಯವ್ರ ಹತ್ರ ಅವ್ರವ್ರು ಒಂದೇ ಕ್ಯಾಸ್ಟ್, ಅವಾಗ ಮಾತಾಡ್ಕೊಳ್ಳೋರು. ಬರೋವಳು ನಾಯಿ. ಸೊ ಇದು ಅಲ್ಲಿ ಅಕ್ಕಪಕ್ಕದವ್ರು ಹೇಳ್ತಾ ಇರುವಂಥದ್ದು ಮಾಹಿತಿ. ಪಾಪ ಯಾರ ಹೆತ್ತ ಮಗಳು, ಸಹಜವಾಗಿ ಬೇಸರ ಆಗುತ್ತೆ. ಅವರು ನೋಡೋಕ್ಕಂತ ಬಂದಿದ್ದಾರೆ, ಮನೇಲೆಲ್ಲೂ ಕಂಡಿಲ್ಲ. ಹೆತ್ತ ತಾಯಿಗೆ ಮಗಳು ಮರ್ಡರ್ ಆಗಿ ಫ್ರಿಜ್ಜಲ್ಲಿರುವಂಥದ್ದನ್ನು ನೋಡಿದ್ರೆ ಹೆಂಗೆ ಆಗ್ಬಿಡ ಲೆಕ್ಕ ಹಾಕಿ. ಯಾರೇ ಆದರೂ ಪೋಷಕರಿಗೆ ತಮ್ಮನೆ ಹುಡುಗರು ಈ ಥರದ ಒಂದು ಸ್ಥಿತಿಯಲ್ಲಿ ಮೃತದೇಹ ಪತ್ತೆ ಆದರೆ. ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಪತಿ ಕೆಲಸ ಮಾಡ್ತಾ ಇದ್ದಾರಂತೆ. ಹೊರ ರಾಜ್ಯದವರು ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದ ವಾಸಿಸ್ತಾ ಇದ್ದಾರೆ. ಹಲವು ದಿನದಿಂದ ಕರೆ ಮಾಡಿದ್ರು ಕೂಡ ಪತ್ನಿ ಕರೆ ಸ್ವೀಕರಿಸಿರ್ಲಿಲ್ಲ. ಪತಿನೂ ಕೂಡ ಹಂಗಾರೆ ಬಂದಿಯಾರ ಇವತ್ತು. ಬಾಗಿಲು ತೆರೆದಾಗ ಫ್ರಿಡ್ಜ್ನಿಂದ ಹುಳಗಳು ಹೊರಬರ್ತಾ ಇತ್ತು.
ಸುಮಾರು 10 ರಿಂದ 15 ದಿನದ ಹಿಂದೆ ಈ ಕೊಲೆ ನಡೆದಿರಬಹುದಾದಂಥ ಶಂಕೆ ಇದೆ. 29 ವರ್ಷದ ಮಹಾಲಕ್ಷ್ಮಿಯ ಡೀಟೇಲ್ಸೇ ಬಹಳ ಇಲ್ಲಿ ಒಂದು ರೀತಿ ಕನ್ಫ್ಯೂಸಿಂಗ್ ಆಗಿದೆ. ಆಮೇಲೆ ಎಲ್ಲಿಗೆಲ್ಲಿಗಿದು ಲಿಂಕು ಅನ್ನುವಂಥದ್ದು ಒಂದು ಗುಮಾನಿ ಹುಟ್ಟಿಸ್ತಾ ಇದೆ. ನೋಡಿ, ಮೊದಲನೇದಾಗಿ ಪತಿ ಜೊತೆ ಆಕೆ ಇರಲಿಲ್ಲ ಅನ್ನುವಂಥದ್ದು ಖಚಿತ ಆಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅಕ್ಕಪಕ್ಕದ ಮನೆಯವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಆಕೆಗೆ ಒಂದು ಮಗು ಇತ್ತು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ, ಈಗ ಗೊತ್ತಾಗ್ತಾ ಇದೆ. ಮೂರನೇದಾಗಿ ಹಂಗಂತ ಪತಿ ಏನಾದರೂ ಮಾಡಿರ್ಬೋದಾ ಅನ್ನುವಂಥದ್ದು ಸಹಜವಾದ ಗುಮಾನಿ, ಬಟ್ ಪತಿ ಮಾಡಿರ್ಲಿಕ್ಕಿಲ್ಲ. ಯಾಕಂದರೆ ಅವರೇ ಸ್ಪಾಟಿಗೆ ಬಂದಂಥ ನಂತರದಲ್ಲಿ ವಿಚಾರ ಗೊತ್ತಾಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂಥದ್ದು ಸಂಗತಿ. ಹಾಗಾಗಿ ಈ ಕೊಲೆ ಮಾಡಿರುವಂಥ ಮೂರನೇ ವ್ಯಕ್ತಿ ಯಾರು ಅನ್ನುವಂಥದ್ದೇ ಈಗಿರುವಂಥದ್ದು ಗುಮಾನಿ.